ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಅಧ್ಯಕ್ಷತೆ ಒಳಗೆ ಇವತ್ತು ಶಿಗ್ಗಾಂವ್ ಸವಣೂರ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ವಿಶೇಷವಾಗಿ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಂತೇಳಿ ಇಲ್ಲಿ 2-3 ಸಭೆ ಆಯಿತು. ಇವತ್ತು ಎಲ್ಲ ಶಿಗ್ಗಾಂವ್ ಸವಣೂರಿನಲ್ಲಿ ಇದ್ದಂಥ ಎಲ್ಲ ಅಂಜುಮನ್, ಶಿಗ್ಗಾಂವ್ ಇರ್ಬೋದು, ಸವಣೂರು ಇರ್ಬೋದು, ತಡಸ, ಬಂಕಾಪುರ, ಕಾರಡಗಿ, ಅನೇಕ ಸಂಘ ಸಂಸ್ಥೆಯ ಮುಸ್ಲಿಂ ಮುಖಂಡರು ಇವತ್ತಿಲ್ಲಿ ಆಗಮಿಸಿ ಎಲ್ಲರೂ ಒಕ್ಕಟ್ಲಿಂದ ಒಂದೇ ನಿರ್ಣಯ ತೊಗೊಂಡ್ರೆ ಅಲ್ಲಿ ಆ ಭಾಗಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಈ ನಮ್ಮ ಧ್ವನಿಯನ್ನು ಪಕ್ಷದ ವರಿಷ್ಠರಿಗೆ ಮುಟ್ಟಿಸ್ಬೇಕಂತೇಳಿ ಎಲ್ಲರೂ ನನಗೆ ಇಲ್ಲಿ ಕರೆಸಿ ಕೆಲವರು ಮನವಿಯನ್ನು ಕೊಟ್ಟಿದ್ದಾರೆ. ಈಗ ಭಾಳಷ್ಟು ಕಡೆ 5 ಸರಿ 6 ಸತಿ ಬೇರೆ ಕಮ್ಯುನಿಟಿ ಸೋತಿದ್ದಾರೆ, ಅವ್ರು ಟಿಕೆಟ್ ಕೊಟ್ಟಾರೆ. ಮತ್ತು ಕೆಲವರು ಸೋತವ್ರಿಗೆ MLC ಮಾಡ್ಯಾರ. ಉದಾಹರಣೆ ಐತಿ, ಈ ಕಮ್ಯುನಿಟಿ ಶಿಗ್ಗಾಂವ್, ಹಾವೇರಿ ಮತ್ತು ಧಾರವಾಡನಲ್ಲಿ 9 ಲಕ್ಷ ನಮ್ಮ ವೋಟರ್ಸ್ ಇದ್ದಾರೆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ. ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಒಕ್ಕಟ್ಟಾಗಿ ನಾವು ಅಲ್ಲಿ ವೋಟ್ ಹಾಕೀವಿ. ಹಿಂದೆ ಅನೇಕ ಸರ್ತಿ ಅಲ್ಲಿ ಶಿಗ್ಗಾಂವ್ ಸವಣೂರಿನಲ್ಲಿ ಟಿಕೆಟ್ ಕೊಟ್ಟಾಗ ಕೆಲವರು ಇಂಡಿಪೆಂಡೆಂಟ್ ನಿಂತರಲ್ಲಿ ಸ್ವಲ್ಪ ಅಲ್ಪ ಮತದಿಂದ ನಮ್ಮ ಮುಸ್ಲಿಂ ಅಭ್ಯರ್ಥಿಗೆ ಹಿಂದ್ಗಡೆ ಆಗಿದೆ. ಮತ್ತು 2023ನಲ್ಲಿ ಕೊನೆಗೆ ಅವ್ರಿಗೆ ಸಿಕ್ತೈತಿ ಇವ್ರಿಗೆ ಸಿಕ್ತೈತಿ ತರಾತಿರಿ ಒಳಗೆ ಪಠಾಣಿಗೆ ಟಿಕೆಟ್ ಸಿಕ್ತು. ಮತ್ತು ಎದುರುಗಡೆ ಯಾರಿದ್ದಾರಪ್ಪ ಅಂತ ಬಸವರಾಜ ಬೊಮ್ಮೆಯವರು ಸಿಟ್ಟಿಂಗ್ CM ಇದ್ದರು. ಆ CM ಇರೋದು ಇಲೆಕ್ಷನ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತೈತಿ ಇವತ್ತು ಇಲೆಕ್ಷನ್ ಯಾವ ಥರ ನಡೆದಾವೆ, ಇಲೆಕ್ಷನ್ಗೆ ಕತ್ಲ ಒಳಗೆ ಏನಾಗ್ತಾವೆ, ಹಗಲಿ ಒಳಗೆ ಏನಾಗ್ತಾವೆ, ಎಲ್ಲ ಥರದ ಒಂದು ಸಿಟ್ಟಿಂಗ್ CM ಅವರು ಮರ್ಯಾದೆ ಪ್ರಶ್ನೆ ಇತ್ತು. ಎಲ್ಲ ಥರದ ಒಂದು ಗೇಮ್ ಮಾಡಿ ಅವರು ಎಲ್ಲ ಥರದ ಏನಕ್ಕೆ ಖರ್ಚು ಮಾಡಿ ಇಲೆಕ್ಷನ್ ಗೆದ್ದಿದ್ದಾರೆ. ಅದಕ್ಕೆ ನಮ್ಮವರ ಹೊರಗಿಂದ ಕ್ಯಾಂಡಿಡೇಟ್ ಹೊಸ ಕ್ಯಾಂಡಿಡೇಟ್ ಅಂತೇಳಿ ಹಿಂದ್ಗಡೆ ಆಯ್ತು. ಈಗೆಲ್ಲರೂ ಒಕ್ಕಟ್ಟು ಒಂದೇ ದನಿ ಐತೆ. ಅವ್ರು ನಮ್ಗೆ ಲೋಕಲ್ ಕೊಡ್ರಿ, ಯಾರಲ್ಲಿ ಮುಸ್ಲಿಂ ಕೊಡ್ತಾರೆ ಕೊಡ್ರಿ,